ನಮಸ್ಕಾರ ರೀ. ಇವತ್ ನಾವು ಒಂದು ಯುನೀಕ್ ವೆಜ್ ರೆಸ್ಟೋರೆಂಟ್ ಗೆ ಬಂದಿವ್ರಿ. ಇದು ಟಾಪ್ ರೇಟೆಡ್ ರೆಸ್ಟೋರೆಂಟ್ ಇನ್ ಗದಗ್ ರೀ. 4.4 ರೇಟಿಂಗ್ ಐತಿ ಗೂಗಲ್ ರಿವ್ಯೂಸ್ ಮೇಲೆ. ಎಲ್ಲಂದ್ರ ತಡಕೆದಾರ್ ನಾರ್ತ್ ಇಂಡಿಯನ್ ಫ್ಯಾಮಿಲಿ ರೆಸ್ಟೋರೆಂಟ್. ಗೂಗಲ್ ಮ್ಯಾಪ್ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಇಲ್ಲಿ ಏನೇನ್ ಇಂಟ್ರೆಸ್ಟಿಂಗ್ ಸಿಗ್ತೈತೆ ಅಂತ ಹೇಳಿ ನಿಮಗೂ ತೋರಿಸ್ತೀನಿ ಅಂತ ನೋಡೋಣ ಬರ್ರಿ. ಈಗ ಟ್ರೈ ಮಾಡೋಣ್ರಿ. ಇಲ್ಲಿ ಸ್ಪೆಷಲ್ ಡಿಶ್ ರೀ. ಇದು ಮಶ್ರೂಮ್ ಪೆಪ್ಪರ್ ಡ್ರೈ. ಮಶ್ರೂಮ್ ಪೆಪ್ಪರ್ ಡ್ರೈ ಅಂತೂ ಕಾಮನ್ ಆಗಿ ಎಲ್ಲಾ ಕಡೆ ಸಿಗ್ತೈತಿ. ಬಟ್ ಇದು ಬಜೆಟ್ ಫ್ರೆಂಡ್ಲಿ ಹೋಟೆಲ್ನಾಗ ಹೆಂಗಿರ್ತೈತೆ ಅಂತ ನೋಡಿ ಹೇಳ್ತೀನಿ. ಮೇಲ್ಗಡೆ ಪೆಪ್ಪರ್ ಕರೆಕ್ಟ್ ಆಗಿ ರೋಸ್ಟ್ ಆಗ್ಬಿಟ್ಟಿರ್ತೈತಿ, ಡಾರ್ಕ್ ಕಲರ್ ಬಿಟ್ಟಿರ್ತೈತಿ. ಪ್ಲಸ್ ಸೋಯಾ ಸಾಸ್ ಸ್ವಲ್ಪ ಹಾಕಿರ್ತಾರ ಮೇಲ್ಗಡೆ. ಮಶ್ರೂಮ್ ಒಳಗಡೆ ಫುಲ್ ಜ್ಯೂಸಿ ಐತಿ. ಮೇಲ್ಗಡೆ ಒಂದು ಲೇಯರ್ ಏನಿರ್ತೈತಲ್ಲ ಸಾಫ್ಟ್ ಕ್ರಿಸ್ಪ್ ಐತಿ, ಅತಿ ಪರಿ ಕ್ರಿಸ್ಪಿ ಇಲ್ಲ. ಆಮೇಲೆ ಖಾರದ ಹಿಟ್ಟು ಪರ್ಫೆಕ್ಟ್ ಐತ್ರಿ. ಸಣ್ಣ ಹುಡುಗರಾಗ್ಲಿ ದೊಡ್ಡವರಾಗ್ಲಿ ಎಲ್ಲಾರ್ಗು ಲೈಕ್ ಆಗೋ ತರ ಪೆಪ್ಪರ್ ಹಾಕ್ಯಾರ್ರಿ ಇದ್ರೊಳಗ. ಅತಿ ಪರಿ ಖಾರನೂ ಇಲ್ಲ. ಬೆಸ್ಟ್ ಪಾರ್ಟ್ ಏನಂದ್ರ ಕ್ವಾಂಟಿಟಿ ನೋಡ್ಬೇಕು ನಾವು. ಕ್ವಾಂಟಿಟಿ ಇಷ್ಟೊಂದು ಕೊಡ್ತಾರಂದ್ರ ಪ್ರೈಸ್ ಮಾತ್ರ ಬಹಳ ಸ್ಮಾಲ್ ಐತ್ರಿ. ಇಲ್ಲಿದ್ ಇನ್ನೊಂದು ಪಾಪ್ಯುಲರ್ ಡಿಶ್ ಏನ್ರಿಪಾ ಅಂದ್ರ ಪನೀರ್ ಮಂಚೂರಿ ರೀ. ಬಹಳ ಸಿಂಪಲ್ ಡಿಶ್ ರೀ. ಎಲ್ಲಾ ಕಡೆ ಸಿಗ್ತೈತಿ. ಇಲ್ಲಿ ಹೆಂಗಿರ್ತೈತಿ ಟ್ರೈ ಮಾಡ್ಯಾರ. ಲೈಟ್ ಆಗಿ ಸಾಸಿ ಟ್ಯಾಂಗಿ ಐತ್ರಿ. ಸ್ವಲ್ಪ ಕ್ರಿಸ್ಪಿನೆಸ್ ಕಡಿಮೆ ಐತಿ, ಬಟ್ ಸಾಫ್ಟ್ ಇದ್ರೂ ಫುಲ್ ಮಜಾ ಕೊಡ್ತೈತ್ರಿ. ಮೇಲೆ ಬಹಳಷ್ಟು ಕೊತ್ತಂಬರಿ ಹಾಕ್ಯಾರ. ಆಮೇಲೆ ಸಾಸಿ ಟೆಕ್ಸ್ಚರ್ ಐತ್ರಿ ಕೆಳಗಡೆ. ಅಂದ್ರೆ ನೀವು ಎಕ್ಸ್ಟ್ರಾ ಸಾಸ್ ತಗೊಂಡು ಇದ್ರ ಮೇಲೆ ಹಾಕೋದ್ ಬೇಕಾಗಿಲ್ಲ. ಇದ್ರೊಳಗ ಕರೆಕ್ಟ್ ಆಗಿ ಸಾಸಿ ಮಾಡಿ ಕೊಟ್ಟಿರ್ತಾರ ಅವರು. ಅದ ಸಾಸ್ ನ ನೀವು ಹಿಂಗು ನೆಂಚ್ಕೊಂಡ್ ತಿನ್ಬೋದ್ರಿ. ಬಜೆಟ್ ಫ್ರೆಂಡ್ಲಿ ಹೋಟೆಲ್ಸ್ ನಾಗ ಏನ್ ಸ್ಪೆಷಾಲಿಟಿಪಾ ಅಂದ್ರ ಕಡಿಮೆ ರೇಟ್ ನಾಗ ಜಾಸ್ತಿ ಕ್ವಾಂಟಿಟಿ ಕೊಡ್ತಾರ್ರಿ. ಫುಲ್ ಪೈಸಾ ವಸೂಲ್ ಆಗ್ತೈತ್ರಿ. ಆ ತರ ಟೇಸ್ಟು ಐತಿ ಇಲ್ಲೇ. ಇಂಥ ಬ್ಯಾಸ್ಗಿ ಕಾಲದಾಗ ಊಟ ಮಾಡೋ ಮುಂದ ಏನಾರ ಇಂಥ ಕೂಲ್ ಡ್ರಿಂಕ್ ಇರ್ಬೇಕು ಅನಿಸ್ತೈತಿ. ಒಂದು ಬ್ಲೂ ಲಗೂನ್ ಮಿಂಟ್ ಅಂತ ಐತ್ರಿ. ಬ್ಲೂ ಕಲರ್ ಐತಿ ನೋಡ್ರಿ. ಮಾಲ್ಡೀವ್ಸ್ ನಾಗಿಂದ ನೀರ ನಮಗ್ ನೆನಪು ಬರ್ತೈತ್ರಿ. ಸೋಡಾ ಹಾಕಿರ್ತಾರ ಇದ್ರೊಳಗ. ಆಮೇಲೆ ಬ್ಲೂ ಕರಾಕೋ ಅಂತ ಹೇಳಿ ಒಂದು ಫ್ಲೇವರ್ ಹಾಕಿರ್ತಾರ. ಪ್ಲಸ್ ಇದ್ರ ಮೇಲೆ ಮಿಂಟ್ ಹಾಕ್ಯಾರ ಬಹಳಷ್ಟು, ಮತ್ತೆ ನಿಂಬು ಇರ್ತೈತಿ. ಇದಕ್ಕಂತಾರ ರೂಬಿ ಮಿಂಟ್ ಸ್ಪ್ಲಾಶ್. ಲೈಟ್ ಆಗಿ ಬಬಲ್ ಗಮ್ ಫ್ಲೇವರ್ ತರ ಬರ್ತೈತಿ. ಸೋಡಾ ಐತಿ, ಸ್ವಲ್ಪ ನಿಂಬು ಐತಿ. ಬಾಳ್ ರಿಫ್ರೆಶಿಂಗ್ ಐತ್ರಿ. ಯಾಕಂದ್ರ ಮೇಲ್ಗಡೆ ಅದಕ್ಕೂ ಮಿಂಟ್ ಹಾಕಿರ್ತಾರ. ಖಾರ ಊಟದ ಜೊತೆ ಪರ್ಫೆಕ್ಟ್ ಅಕಂಪನಿಮೆಂಟ್ ರೀ ಇದು. ಬ್ಲೂ ಲಗೂನ್ ಮಿಂಟ್ ನನ್ನ ಪರ್ಸನಲ್ ಫೇವ್ರೇಟ್ ರೀ. ಯಾಕಂದ್ರ ಫಸ್ಟ್ ಅದು ಬ್ಲೂ ಕಲರ್ ಇರ್ತೈತಿ, ಬಹಳ ಅಟ್ರಾಕ್ಟಿವ್ ಇರ್ತೈತಿ. ಆಮೇಲೆ ಬಹಳಷ್ಟು ಹುಳಿ ಅಂಶ ಇರ್ತೈತಿ ಅದ್ರೊಳಗ. ಮಿಂಟ್ ಲೀವ್ಸ್ ಮತ್ತೆ ನಿಂಬು ಪರ್ಫೆಕ್ಟ್ ಕಾಂಬಿನೇಷನ್ ರೀ. ಈಗ ರೀಸೆಂಟ್ಲಿ ಇಂಟ್ರೊಡ್ಯೂಸ್ ಮಾಡ್ಯಾರ. ಇಲ್ಲಿ ಬಂದಾಗ ಡೆಫಿನೆಟ್ಲಿ ಟ್ರೈ ಮಾಡಿ. ಇಲ್ಲಿದ್ ಒಂದು ಅಮೇಸಿಂಗ್ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ನಾರ್ತ್ ಇಂಡಿಯನ್ ಫುಡ್ ರೀ. ನಾರ್ತ್ ಇಂಡಿಯನ್ ಫುಡ್ ನಾಗ ಊಟದ ಡಿಶಸ್ ಏನಿರ್ತೈತಲ್ಲ ಬಹಳ ಸ್ಪೆಷಲ್ ಆಗಿ ಕೊಡ್ತಾರ್ರಿ. ಇಲ್ಲಿ ಪನೀರ್ ತಡಕೆದಾರ್ ಅಂತ ಒಂದ್ ಕೊಟ್ಟಾರ್ರಿ. ಆಮೇಲೆ ವೆಜ್ ಕಡಾಯಿ ಅಂತ ಒಂದೈತಿ. ಆಮೇಲೆ ಕಾಜು ಹರಿಯಾಲಿ ಒಂದ್ ಕೊಟ್ಟಾರ್ರಿ. ಮೂರೂನು ಪ್ಲೇಟ್ ನಾಗ ಹಾಕೊಂಡು ಬ್ಯಾಟಿಂಗ್ ಮಾಡೋದ್ರಿ. ಮಸ್ತ್ ಮೇಲೆ ತಡ್ಕ ಹಾಕಿ ಕೊಟ್ಟಾರ. ಇದಕ್ಕ ಪನೀರ್ ತಡಕೆದಾರ್, ಅದಕ್ಕ ಅನ್ನೋದು ಹೆಸರು ಪನೀರ್ ತಡಕೆದಾರ್ ಕಾಜು ಹರಿಯಾಲಿ. ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ನಾರ್ತ್ ಇಂಡಿಯನ್ ಡಿಶ್ ನಾಗ ಅಂದ್ರ ವೆಜ್ ಕಡಾಯಿ. ಇದನ್ನ ತಿನ್ನೋಣ್ರಿ ವಿತ್ ಬಟರ್ ಕುಲ್ಚಾ. ಫಸ್ಟ್ ಇಲ್ಲಿದ ಸ್ಪೆಷಾಲಿಟಿನ ಟ್ರೈ ಮಾಡೋಣ್ರಿ. ಪನೀರ್ ತಡಕೆದಾರ್ ಮೇಲೆ ಮಸ್ತ್ ತಡ್ಕ ಹಾಕೊಟ್ಟಾರ. ಮೆಣಸಿನ್ಕಾಯಿ, ಕೆಂಪು ಮೆಣಸಿನ್ಕಾಯಿ ಕಾಣಕತ್ತಾವ. ಒಳಗ ಬಹಳಷ್ಟು ಪನೀರ್ ಪೀಸಸ್ ಹಾಕ್ಯಾರ್ರಿ. ಪನೀರ್ ತಡಕೆದಾರ್ ಮಜಾ ಏನಂದ್ರ ಸ್ವೀಟ್, ಖಾರ, ಉಪ್ಪು, ಲೈಟ್ ಆಗಿ ಹುಳಿ ಎಲ್ಲಾ ಟೇಸ್ಟು ಇದ ಒಂದ ಪಲ್ಯನಾಗ ಬರ್ತೈತಿ. ಆಮೇಲೆ ಅತಿ ಪರಿ ಖಾರನೂ ಇಲ್ಲ. ಹಿಂಗಾಗಿ ಸಣ್ಣ ಹುಡುಗರು ಇರ್ಲಿ, ವಯಸ್ಸಾದವ್ರು ಇರ್ಲಿ, ಆಮೇಲೆ ಖಾರ ಯಾರು ಕಡಿಮೆ ತಿಂತಾರಲ್ಲ ಅವರು ಇದನ್ನ ಈಸಿಲಿ ತಗೊಂಡು ಎಂಜಾಯ್ ಮಾಡ್ಬೋದ್ರಿ. ಹೋಟೆಲ್ಗೆ ಯೂಶಲಿ ಬಂದಾಗ ಏನಾಗ್ತೈತೆ ಅಂದ್ರ ಬಹಳಷ್ಟು ರೋಟಿ ತಿನ್ನಕ್ ಆಗಂಗಿಲ್ರಿ. ಯಾಕಂದ್ರೆ ಒಂದೊಂದು ಹೋಟೆಲ್ಸ್ನಾಗ ಹೆಂಗಿರ್ತೈತಿ 100 ರೂಪಾಯಿಗೆ ಒಂದು ಕುಲ್ಚಾ ಈ ತರ ಎಲ್ಲ ರೇಟ್ಸ್ ಇಟ್ಬಿಟ್ಟಿರ್ತಾರ. ಬಟ್ ಇಲ್ಲೇ ಬಜೆಟ್ ಫ್ರೆಂಡ್ಲಿ ಐತ್ರಿ. ಹಿಂಗಾಗಿ ರೋಟಿ ಬಹಳಷ್ಟು ತಿನ್ಬೋದು. ಆಮೇಲೆ ಪಲ್ಯನೂ ವೇಸ್ಟ್ ಆಗಂಗಿಲ್ರಿ. ಈಗ ಕುಲ್ಚಾ ಜೊತೆ ತಿನ್ನೋಣ್ರಿ ಕಾಜು ಹರಿಯಾಲಿ. ಗ್ರೀನ್ ಕಲರ್ ಐತ್ರಿ ಫುಲ್. ಕಾಜು ಬಹಳಷ್ಟು ರೋಸ್ಟೆಡ್ ಕಾಜು ಕುರುಮ್ ಅಂತಿರ್ತೈತಿ. ಥಿಕ್ ಪೇಸ್ಟಿ ಗ್ರೇವಿ ಐತ್ರಿ. ಅದ್ರೊಳಗ ಬಹಳಷ್ಟು ಸೊಪ್ಪು ಅಂದ್ರೆ ಗ್ರೀನ್ ಮಸಾಲಾ ಮಾಡಿ ಹಾಕಿರ್ತಾರ. ಬಹಳಷ್ಟು ಕಾಜುನು ಹಾಕಿರ್ತಾರ ರೋಸ್ಟೆಡ್. ಅಂದ್ರ ಕ್ರಿಸ್ಪಿ ಕಾಜು ಕುರುಮ್ ಅಂತ ಬರ್ತೈತಿ. ಅದ್ರ ಜೊತೆ ಸಾಫ್ಟ್ ಕ್ರೀಮಿ ಗ್ರೇವಿನೂ ಇರ್ತೈತ್ರಿ. ಇದು ನಂಗೆ ಪರ್ಸನಲಿ ಬಹಳ ಲೈಕ್ ಆತ್ರಿ. ನೆಕ್ಸ್ಟ್ ಇನ್ನೊಂದು ಪಲ್ಯ ಐತ್ರಿ ಇಲ್ಲಿ ವೆಜ್ ಕಡಾಯಿ. ಬಹಳಷ್ಟು ಕಾಯಿಪಲ್ಯ ಹಾಕಿರ್ತಾರ ಇದ್ರೊಳಗ. ಕ್ಯಾರೆಟ್ ಐತಿ, ಪೀಸ್ ಇದಾವ, ಆಮೇಲೆ ಕ್ಯಾಬೇಜ್ ಕಾಣಕತ್ತೈತಿ. ಸ್ವಲ್ಪ ಬೀನ್ಸ್ ಕಟ್ ಮಾಡಿ ಹಾಕ್ಯಾರ. ಒಂದೆರಡು ಕಾಯಿಪಲ್ಯ ಹೆಂಗಿದಾವ ಅಂದ್ರ ಪೂರ್ತಿ ರೋಸ್ಟ್ ಆಗಿರಂಗಿಲ್ಲ, ಕ್ರಿಸ್ಪಿನೂ ಬರ್ತೈತಿ. ಅಂದ್ರೆ ಉಳ್ಳಾಗಡ್ಡಿನೂ ಸ್ವಲ್ಪ ಹಾಕಿರ್ತಾರಲ್ಲ, ಅದು ಲೈಟ್ ಆಗಿ ಕ್ರಿಸ್ಪಿನೆಸ್ ಇರ್ತೈತಿ. ಆಮೇಲೆ ಕ್ಯಾರೆಟ್ ಅಲ್ಲೊಂದು ಇಲ್ಲೊಂದು ಸ್ವಲ್ಪ ಕ್ರಿಸ್ಪಿನೆಸ್ ಸಿಗ್ತೈತಿ. ಫುಲ್ ಕ್ರೀಮಿ ಟೆಕ್ಸ್ಚರ್ ಐತ್ರಿ ಗ್ರೇವಿದು.
ಥಿಕ್ ಪೇಸ್ಟಿ ಗ್ರೇವಿ ಐತ್ರಿ ಇದು. ನಂಗೆ ಸರ್ಪ್ರೈಸ್ ಏನಾಗ್ತೈತೆ ಅಂದ್ರ ಬಜೆಟ್ ಫ್ರೆಂಡ್ಲಿ ಊಟ ಎಲ್ಲರೂ ಕೊಡ್ತಾರಲ್ಲ ಅಂತಲ್ಲಿ ಇವರು ಕ್ವಾಲಿಟಿ ಯಾವ ತರ ಕೊಡಕ್ ಸಾಧ್ಯ ಅಂತ ಹೇಳಿ ವಿಚಾರ ಮಾಡ್ತಿರ್ತೇನೆ ನಾನು. ಯೂಶಲಿ ನಂಗೆ ಗೊತ್ತೇ ಇರ್ತೈತಿ ಈ ತರ ಒಳ್ಳೆ ಕ್ವಾಲಿಟಿ ಕೊಡೋದು ಇಂಪಾಸಿಬಲ್ ಅನ್ಕೊಂಡಿರ್ತೇನೆ ನಾನು. ಆದ್ರೆ ಒಂದೊಂದು ಹೋಟೆಲ್ದವ್ರು ಏನ್ ಮಾಡ್ತಾರಂದ್ರ ಅವರು ಕಸ್ಟಮರ್ ಸೆಂಟ್ರಿಕ್ ಇರ್ತಾರ್ರಿ. ಅಂದ್ರೆ ಕಸ್ಟಮರ್ಗೆ ಒಳ್ಳೆ ಊಟ ಕೊಟ್ರೆ ನಾಳೆ ಕಸ್ಟಮರ್ಸ್ ಮತ್ತೆ ರೆಗ್ಯುಲರ್ ಆಗಿ ಬರ್ತಾನೆ ಇರ್ತಾರ ಅಂತ ಹೇಳಿ ಒಂದ್ ಫೀಲಿಂಗ್ ಕೊಡ್ಬೇಕು ಅವ್ರಿಗೆ. ಅಂದ್ರಷ್ಟು ಬಿಸ್ನೆಸ್ ನಡಿತೈತಿ. ಇಲ್ಲಂದ್ರ ಹಚ್ಕೊಂಡು ಹೋಗ್ಬಿಡ್ತಾರ್ರಿ. ಇವ್ರ ಕಾನ್ಸೆಪ್ಟ್ ಹಂಗೈತ್ರಿ. ಫಸ್ಟ್ ಕಸ್ಟಮರ್ಗೆ ಹೊಟ್ಟಿ ತುಂಬಾ ಊಟ ಮಾಡಿಸ್ಬೇಕು, ಆಮೇಲೆ ಒಳ್ಳೆ ಕ್ವಾಲಿಟಿ ಒಳ್ಳೆ ಇಂಗ್ರೀಡಿಯೆಂಟ್ಸ್ ಊಟನೂ ಕೊಡ್ಬೇಕು. ಅದೇ ಇಂಪಾರ್ಟೆಂಟ್ ಅಂತ ಅವ್ರಿಗೆ. ಈಗ ಫೈನಲಿ ನೀವು ರೈಸ್ ತಿನ್ಬೇಕಂದ್ರ ಮಸಾಲಾ ರೈಸ್ ಅಂತ ಸಿಗ್ತೈತ್ರಿ. ಇದು ನಾರ್ತ್ ಇಂಡಿಯನ್ ಕಿಂತ ಜಾಸ್ತಿ ಸೌತ್ ಇಂಡಿಯನ್ ಇದು. ಇದ್ರೊಳಗ ನಾರ್ಮಲ್ ಜೀರಾ ರೈಸ್ ಹಾಕಿರ್ತಾರ್ರಿ. ಇದ್ರೊಳಗೂ ರೆಡ್ ಚಿಲ್ಲೀಸ್ ಹಾಕ್ಯಾರ, ಬಹಳಷ್ಟು ಶೇಂಗಾನು ಹಾಕ್ಯಾರ್ರಿ. ಯೂಶಲಿ ಏನು ಮಸಾಲೆ ರೈಸ್ ಅಂದ್ರೆ ಮನಿನಾಗೂ ಈ ತರ ರೈಸ್ ಮಾಡೇ ಮಾಡ್ತಿರ್ತಾರ. ಅದೇ ಕಾನ್ಸೆಪ್ಟ್ನ ಇವರು ಇಲ್ಲೂ ಇಂಟ್ರೊಡ್ಯೂಸ್ ಮಾಡ್ಯಾರ್ರಿ. ಮಿಕ್ಸ್ಚರ್ ಆಫ್ ಡಿಫ್ರೆಂಟ್ ಫ್ಲೇವರ್ಸ್ ರೀ. ಮಸಾಲಾ ರೈಸ್ ನಾವು ಮನಿನಾಗ ಹೆಂಗ್ ಮಾಡ್ತೀವಲ್ಲ ಅದಕ್ಕಿಂತ ಸ್ಲೈಟ್ಲಿ ಡಿಫ್ರೆಂಟ್. ಶೇಂಗಾ ಇದ್ರೊಳಗ ಕ್ರಿಸ್ಪಿ ಐತ್ರಿ, ಕುರುಮ್ ಅಂತಾವ ಎವ್ರಿ ಬೈಟ್ನಾಗ. ಆಮೇಲೆ ಮೆಣಸಿನ್ಕಾಯ್ದು ಸ್ವಲ್ಪ ರಸ ಅದ್ರೊಳಗ ಬಿಟ್ಕೊಂಡಿರ್ತೈತ್ರಿ. ಬಹಳ ಸಿಂಪಲ್ ಡಿಶ್, ಅನ್ಕಾಂಪ್ಲಿಕೇಟೆಡ್. ಬಟ್ ನಾರ್ತ್ ಇಂಡಿಯನ್ ಕಿಂತ ಸ್ವಲ್ಪ ಸೌತ್ ಇಂಡಿಯನ್ ಅನಿಸ್ತೈತಿ. ಬಟ್ ನಾರ್ತ್ ಇಂಡಿಯನ್ ಇಷ್ಟೊಂದು ಡಿಶ್ ಇರುವಾಗ ಒಂದು ಸೌತ್ ಇಂಡಿಯನ್ ಇದ್ರ ಇನ್ನೂ ಮಜಾ ಬರ್ತೈತ್ರಿ, ಅದು ರೈಸ್ ಫಾರ್ಮ್ನಾಗ. ತಡಕೆದಾರ್ ಹೋಟೆಲಿನ ಮಾಲೀಕರು ಇಲ್ಕಿದಾರ್ರಿ. ಅವ್ರದ್ದು ಇಂಟರ್ವ್ಯೂ ತಗೋಣ ಅಂತ. ಸರ್ ತಮ್ಮ ಹೆಸರಿ? ನಮ್ಮ ಹೆಸರು ಬಸ್ಸು ಅಂತ. ತಮ್ಮ ಹೆಸರಿ? ಸಲೀಂ. ಸೊ ಇಬ್ರು ಯಾವಾಗ ಸ್ಟಾರ್ಟ್ ಮಾಡಿದ್ರಿ ನೀವು ಈ ಬಿಸ್ನೆಸ್? ಸರ್ 2019 ಫಸ್ಟ್ ಲಾಕ್ಡೌನ್ ಏನಾಗುತ್ತಲ್ಲ, ಸೊ ಲಾಕ್ಡೌನ್ ಕಿಂತ ಬಿಫೋರ್ ಸ್ಟಾರ್ಟ್ ಮಾಡ್ತೀವಿ ಬಿಸ್ನೆಸ್. ಬಟ್ ಲಾಕ್ಡೌನ್ ಇದ್ರಲ್ಲಿದ್ದ ಮಟೀರಿಯಲ್ ಎಲ್ಲ ಐತಿ ಸರ್ ನಮ್ಮ ಕಡೆ. ಬಟ್ ಏನು ಈ ಟೈಪ್ ಎಲ್ಲ ಸೆಟ್ಟಿಂಗ್ ಎಲ್ಲ ಆಗಿದ್ದಿಲ್ಲ. ಫಸ್ಟ್ ಸ್ಟಾರ್ಟ್ ಮಾಡ್ಬೇಕು ಅನ್ನೋದ್ರಾಗ ಲಾಕ್ಡೌನ್ ಮತ್ತೆ ಅವಾಗ ಬಾಳ ಡಿಫಿಕಲ್ಟಿ ಆಯ್ತು. ಡಿಫಿಕಲ್ಟಿ ಬಾಳ ಸರ್, ಚಾಲೆಂಜಸ್ ಬಾಳ ಅದು ಎಲ್ಲ ಮೈ ಮೇಲೆ ಆಗ್ಬಿಡ್ತಾರೆ ಸರ್. ಯಾಕಂದ್ರೆ ಎಲ್ಲಾರ್ದು ಒಂದ್ ಏನೋ ಒಂದ್ ಪ್ಲಾನ್ ಇಟ್ಕೊಂಡು ಮಾಡ್ಕೊಂಡಿರ್ತಾರ. ಎಲ್ಲರೂ ಆಗಿದೆ ಸರ್. ನಮ್ಗೆ ಅದ್ರಾಗ ಸ್ವಲ್ಪ ಜಾಸ್ತಿ ಆಗಿದೆ. ಸೊ ಆ ಟೈಮ್ ಇಂತ ನೀವು ಈ ಫುಡ್ ಕಾನ್ಸೆಪ್ಟ್ ಎಲ್ಲ ಇದ ಸೇಮ್ ಇತ್ರಿ? ವೆಜಿಟೇರಿಯನ್ ನಾರ್ತ್ ಇಂಡಿಯನ್ ಕೊಡ್ಬೇಕಂತಾನೆ ಇತ್ತು ಅವಾಗ? ಹೌದು, ನಾರ್ತ್ ಇಂಡಿಯನ್ ಕೊಡ್ಬೇಕಂತ. ಸೊ ಇಲ್ಲಿದ ಮೇನ್ ಕಸ್ಟಮರ್ಸ್ ಯಾರ್ರಿ ನಿಮ್ದು? ನಮ್ಗೆ ಮೇನ್ ಕಸ್ಟಮರ್ ಸರ್ ಈ ಕಡೆ ಬಡಗೇರಿ ವಿಭಾಗದವ್ರು ಆಗಿರ್ಬೋದು ಸರ್. ಆಮೇಲೆ ನೆಕ್ಸ್ಟ್ ಈ ಕಡೆ ಮುಳುಗುಂದನಾಕ ಸೈಡ್ ಆಗಿರ್ಬೋದು. ಆಮೇಲೆ ನಮ್ ಕಡೆ ಹೈಯೆಸ್ಟ್ ಜನ ಬರುವಂತವ್ರು ಮಿಡಲ್ ಕ್ಲಾಸ್ ಜನ. ನಾರ್ಮಲಿ ಈ ಫುಡ್ ನ ಅಫೋರ್ಡೇಬಲ್ ಮಾಡ್ಬೇಕು ಅಂದ್ರೆ ನಾರ್ಮಲ್ ಮಿಡಲ್ ಕ್ಲಾಸ್ ಜನಕ್ಕೆ ಏನ್ ಆಸೆ ಇರ್ತಾರ ಈ ಫುಡ್ ನಾವು ಟೇಸ್ಟ್ ಮಾಡ್ಬೇಕು. ಸೊ ಅದು ಒಂದೊಂದು ರೀಸನ್ ಇತ್ತು ಸರ್. ಹಂಗಾಗಿ ನಮ್ ಕಡೆ ಬಡಗೇರಿ ಜನ ಕಸ್ಟಮರ್ 50% ಜನ ಅಲ್ಲಿದ್ದಾರೆ. ಆ ಮುಳುಗುಂದನಾಕ ಲಾಸ್ ಆಗಿರ್ಬೋದು, ಅಲ್ಲಿಂದ ಒಂದು 10 to 12% ಅಲ್ಲಿದ್ದಾರೆ. ಅದರಿಂದ ಒಂದ್ ಸ್ವಲ್ಪ 30% ಜನ ಅದಾರೆ ಸರ್. ಜೈನ್ ಕಸ್ಟಮರ್ಸ್ ನಮ್ ಕಡೆ ಇದಾರೆ ಸರ್, ಇಲ್ಲ ಅನ್ನಲ್ಲ. ಬಟ್ ನಮ್ಗೆ ಅಷ್ಟು ಪರ್ಸೆಂಟೇಜ್ ಆಗಿಲ್ಲ, 8 to 9% ಅಷ್ಟೇ ಜೈನ್. ಆಮೇಲೆ ನೀವು ಈ ಬಿಸ್ನೆಸ್ ಕಿಂತ ಮುಂಚೆ ಏನ್ ಮಾಡ್ತಿದ್ರಿ ಹಂಗಾರ? ನಮ್ದು ನಾವು ನಾರ್ಮಲ್ ಆಗಿ ಫ್ರೆಂಡ್ಸ್ ಇದ್ವಿ ಸರ್. ಆಮೇಲೆ ನಾವು ಪ್ಲಾನಿಂಗ್ ಮಾಡ್ಕೋಬೇಕು ಆಮೇಲೆ ಮಾಡ್ಕೊಂಡು ಫುಡ್ ಮಾತಾಡ್ಕೊಂಡ್ವಿ, ಎಲ್ಲ ಮಾಡುವ ಅನ್ಕೊಂಡ್ ಮಾಡಿದ್ವಿ. ಮಡ್ರೆಸ್ ತಗೊಂಡ್ಬಂದ್ವಿ ಸರ್. ಮಡ್ರೆಸ್ ಎಲ್ಲ ತಗೊಂಡ್ಬಂದ್ಕೊಂಡು ಲಾಕ್ಡೌನ್ ಆಯ್ತು. ಕ್ಲಾಸ್ ಬಾಳ ಸರ್. ಏನ್ ನಮ್ ಪೇರೆಂಟ್ಸ್ ಆದ್ರೆ ನಮ್ ಬಾಳ ಸಪೋರ್ಟ್ ಮಾಡಿದ್ರು. ಏನಾಗಲ್ಲ ಮಾಡ್ರಿ ಮಾಡಿದ್ವಿ, ಧೈರ್ಯ ಮಾಡಿದ್ವಿ, ಮಾಡ್ಕೊಂಡ್ವಿ. ನಮ್ಗೆ ಇದಾಗಿತ್ತು. ಸೊ ಇಲ್ಲಿದ ಸ್ಪೆಷಾಲಿಟಿ ಏನ್ರಿ ಎಕ್ಸಾಕ್ಟ್ಲಿ? ಅಂದ್ರೆ ನೀವು ಇಷ್ಟೊಂದು ಡಿಶ್ ಇದಾವಲ್ರಿ, ಇದ್ರೊಳಗೆ ಏನೇನ್ ಸ್ಪೆಷಾಲಿಟಿ ಅಂತ ಎಕ್ಸ್ಪ್ಲೇನ್ ಮಾಡ್ರಿ ಒಂದ್ಸಲ. ಸರ್ ನಮ್ ಕಡೆ ಇದು ಪನ್ನೀರ್ ತಡ್ಕೆದಾರ್ ಅಂತ ಸರ್. ಇದರಿಂದ ಇದು ನಮ್ ಕಡೆ ಹೈಯೆಸ್ಟ್ ಮೂಮೆಂಟ್ ಇದೆ ಸರ್, ಪನ್ನೀರ್ ತಡ್ಕೆದಾರ್ ಅಂತಂದ್ರೆ. ಆಮೇಲೆ ಹೈಯೆಸ್ಟ್ ಪನ್ನೀರ್ ನಮ್ ಕಡೆ ಬಹಳಷ್ಟು ಮೂಮೆಂಟ್ ಇದೆ. ಬಿಟ್ರೆ ಕಾಜು ಒಳಗಡೆ ನಮ್ ಕಡೆ ಮೂಮೆಂಟ್ ಇದೆ ಸರ್. ವೆಜ್ ದೋ ಪ್ಯಾಜಾ ಅಂತ ಸರ್ ಅದು ಡಿಶ್. ವೆಜ್ ದೋ ಪ್ಯಾಜಾ ಅಂತ ಸರ್. ಅದಾಗಿ ಪನ್ನೀರ್ ತಡ್ಕೆದಾರ್ ಆಗಿರೋದು. ಇದು ಮಶ್ರೂಮ್ ಪೆಪ್ಪರ್. ನಮ್ ಕಡೆ ಇದು ಹೈಯೆಸ್ಟ್ ಮೂಮೆಂಟ್ ಇದೆ ಸರ್. ಅಂದ್ರೆ ಸ್ಟಾರ್ಟರ್ ಹೈಯೆಸ್ಟ್ ಮೂಮೆಂಟ್ ಇದೆ. ಮಕ್ಕಳಿಗೆಲ್ಲ ಸ್ವಲ್ಪ ಚೆನ್ನಾಗಿರೋದು ಫಿಂಗರ್ ಚಿಪ್ಸ್ ಮೂಮೆಂಟ್ ಇದೆ ಸರ್. ಪನ್ನೀರ್ ಸ್ವಲ್ಪ ಜನ ಎಲ್ಲ ಲೈಕ್ ಮಾಡ್ತಾರೆ. ಸೊ ಇದು ಮಶ್ರೂಮ್ ಪೆಪ್ಪರ್ ಟ್ರೈ ಈಗ ಪ್ರೈಸ್ ಏನೈತಿ? ಮಶ್ರೂಮ್ ಪೆಪ್ಪರ್ ಟ್ರೈ ಸರ್ 160 ಓನ್ಲಿ. ಕ್ವಾಂಟಿಟಿ ಇಸ್ ವೆರಿ ಗುಡ್ ಖರೆ ನೋಡ್ಬೇಕಂದ್ರ. ಯಾಕಂದ್ರೆ ನಾ ಬೇರೆ ಕಡೆ ಎಲ್ಲ ನೋಡಿರ್ತೀನಲ್ರಿ, ಇದಕ್ಕ ಒಂದು 300 ಹಂಗ ಇಟ್ಬಿಟ್ಟಿರ್ತಾರ ಮೋಸ್ಟ್ಲಿ ಈ ಕ್ವಾಂಟಿಟಿಗೆ. ಯಾಕಂದ್ರೆ ಸರ್ ನಮ್ ಕಡೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಜನ ಬರ್ತಾರೆ. ಅವ್ರು ನೋಡ್ಕೊಂಡು ನಾವ್ ಇದನ್ನ ಮಾಡ್ಬೇಕು. ಕರೆಕ್ಟ್. ಯಾಕಂದ್ರೆ ನಾವು ಅವ್ರು ದುಡ್ಡು ಕೊಡ್ತಾರಂತಂದ್ರೆ ನಾವು ಅದನ್ನ ಇದು ಮಾಡ್ತಿದ್ದ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು. ನಾವು ಮೇನ್ ಅದನ್ನ ನೋಡ್ತೀವಿ. ಸೊ ನೀವು ಕೇಟರಿಂಗ್ ಬಗ್ಗೆ ಹೇಳಿದ್ರಲ್ರಿ, ಕೇಟರಿಂಗ್ ಏನೇನ್ ಪ್ರೈಸಸ್ ಇರ್ತೈತಿ? ಪರ್ ಪ್ಲೇಟ್ ಪ್ರೈಸ್ ಏನ? ಆಮೇಲೆ ಜೇನ್ ಫುಡ್ ಕೊಡ್ತಿರಲ್ಲ, ಅದು ಕಸ್ಟಮೈಸೇಷನ್ ಮಾಡ್ಕೊಡ್ತೀರಿ. ಸೊ ಹೆಂಗ ಕೇಟರಿಂಗ್ ಇಂದ ಏನ್ ಪ್ರೈಸಸ್ ಇರ್ತೈತಿ? ಕಸ್ಟಮರ್ ಬಂದು ನಮ್ ಜೊತೆಗೆ ಏನ್ ಅವ್ರು ಡಿಸ್ಕಸ್ ಮಾಡ್ತಾರಲ್ಲ, ನಮ್ಗೆ ಡಿಶಸ್ ಬೇಕು. ಸೊ ಡಿಪೆಂಡ್ ಅಪಾನ್ ಡಿಶಸ್ ಮೇಲೆ ನಾವು ಪರ್ ಪ್ಲೇಟ್ ಏನ್ ಚಾರ್ಜಸ್ ಆಗುತ್ತೆ ಅಂತ ನಾವು ಚಾರ್ಜ್. ಓಕೆ. ಸೊ ಕೇಟರಿಂಗ್ ಇಂದ ಮಿನಿಮಮ್ ಆರ್ಡರ್ ಅಂತ ಏನ್ ಇರ್ತೈತ್ರಿ? ಮಿನಿಮಮ್ ಆರ್ಡರ್ ಸರ್ ನಮ್ಗೆ 2 ಬಾಜಿ ಇರ್ತೈತಿ ಸರ್. ಆಮೇಲೆ 2 ತರದ ಬಾಜಿ ಇರ್ತೈತಿ, 2 ತರದ ರೈಸ್ ಇರ್ತೈತಿ ಸರ್.
ಆಮೇಲೆ ಚಪಾತಿ ಒಳಗೆ ಮೆಂತೆ ಚಪಾತಿ, ಪಾಲಕ್ ಚಪಾತಿ, ನಾರ್ಮಲ್ ಚಪಾತಿ ಸರ್. ಓಕೆ. ಅದಾದ್ಮೇಲೆ ಸಲಾಡ್ ಇರ್ತದೆ ಸರ್, ಗ್ರೇವಿ ಇರ್ತೈತಿ, ಪಿಕಲ್ಸ್ ಇರ್ತೈತಿ. ಅದಕ್ಕೆ ಏನ್ ಕಾಂಪ್ಲಿಮೆಂಟರಿ ಏನ್ ಕೊಡ್ಬೇಕಲ್ಲ ಸರ್ ನಾವು ಕೊಟ್ಟಿರ್ತೀವಿ. ಬೇಸ್ ಪ್ರೈಸ್ ಏನೈತ್ರಿ ಅದರದ್ದು? ಬೇಸ್ ಪ್ರೈಸ್ ಅಂದ್ರೆ 210 ಮಟ ಬೇಸ್ ಪ್ರೈಸ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ 2 ಬಾಜಿ, ಆಮೇಲೆ 2 ರೈಸ್, ಒಂದ್ ತರ ಬರುತ್ತೆ. ಓಕೆ. ಆಮೇಲೆ ಫ್ರೀ ಇರುತ್ತೆ ಸರ್. ಫ್ರೀ ಡೆಲಿವರಿ? Free delivery. ಓಕೆ. ಸೊ ಫ್ರೀ ಡೆಲಿವರಿ ಅಂದ್ರೆ ಎಷ್ಟು ಕಿಲೋಮೀಟರ್ ಒಳಗಡೆ ಹೇಳ್ತೀರಿ ನೀವು? ಗದಗಿನಲ್ಲಿ ಇತ್ತಪ್ಪ ಅಂದ್ರೆ ನಾವೆಲ್ಲ ಹೋಗಿ ಮುಟ್ಟಿಸಿ ಬರೋದು, ನಾವ್ ಅದೇನೈತಲ್ಲ ನಾವು ಇದನ್ನ ಮಾಡ್ಬೇಕು. ಹ್ಞೂನ್ರಿ. ಅದು ಬಿಟ್ಟು ಏನ್ರ ಊರ್ ಹೊರಗೆ ಏನಾರ ಇತ್ತಪ್ಪ ಅಂದ್ರೆ ನಾವು ಒಂದು ಅವ್ರ ಕಡೆ ಏನಾರ ಚಾನ್ಸಸ್ ಇತ್ತ ನೀವು ಬಂದು ತೊಗೊಂಡೋದೈತಪ್ಪ ಅಂದಿದ್ರೆ ನಾವು ಅದನ್ನ ತಿಳ್ಕೊತೀವಿ ಸರ್. ಓಕೆ. ಇಲ್ಲ ನೀವ ಬಂದು ಮುಟ್ಟಿಸ್ರಪ್ಪ ಅಂದ್ರೆ ನಾವೇ ಹೋಗಿ ಮುಟ್ಟಿಸ್ಕೊಂಡ್ಬೋದು. ಓಕೆ. ಅಂದ್ರೆ ಮಿನಿಮಮ್ ಇಷ್ಟ ಜನರಿಗೆ ಪ್ಲೇಟ್ ನೀವು ಕೊಡ್ಬೇಕಂತ ಇರ್ತೈತಾ? 10 ಮೆಂಬರ್ಸಿಗೆ, 20 ಮೆಂಬರ್ಸಿಗೆ ಎಷ್ಟು ಜನ ಮಿನಿಮಮ್ ಆರ್ಡರ್ ಎಷ್ಟು ತಗೊಂತೀರಿ? ಮಿನಿಮಮ್ ಜನ ಅಂದ್ರೆ 25 ಮೆಂಬರ್ಸ್ ಮೇಲ್ಗಡೆ. 25 ಮೇಲ್ಗಡೆ. ನಮಗೂ ಸ್ವಲ್ಪ ಬರ್ಬೇಕಾಗುತ್ತೆ ಸರ್. Okay. ಸಂಬಂಧ 25 ಮೆಂಬರ್ ಜನ ಮೇಲ್ಗಡೆ ಇದ್ರಪ್ಪ ಹಾ, ನಾವೇ ಫುಡ್ ಕೊಡ್ತೀವಿ, ಯಾವ್ದು ಚಾರ್ಜ್ ತಗೊಂಡು ಡೆಲಿವರಿ ಚಾರ್ಜಸ್ ಇಲ್ಲ. ಸೊ ಈಗ ಮದ್ವಿದು ಕೇಟರಿಂಗ್ ಎಲ್ಲ ಮಾಡ್ತೀರಿ ನೀವು? ಮಾಡ್ತೀವಿ ಸರ್. ಅದನ್ನ ಮೊದ್ಲು ಮಾಡಿದ್ರಿ ಹಂಗಾರ? 1500 ಮೆಂಬರ್ಸ್ ಮಾಡಿದ್ದೇವೆ ಆಲ್ರೆಡಿ. ಅಂದ್ರೆ ಹೌದ್ರಿ? ರೀಸೆಂಟ್ ಆಗಿ ಹೋಟೆಲ್ ಸ್ಟಾರ್ಟ್ ಆಗಿ ಒಂದು 3-4 ತಿಂಗಳಿಗೆ ಒಂದು ಮಾಡಿದ್ವಿ. ಹಾ ಹಾ. ಸ್ಟಾರ್ಟ್ ಆಗ್ತಿದ್ದಾಗೆ ಮಾಡಿದ್ವಿ. 1500 ಮೆಂಬರ್ಸ್ಗೆ? ಹಾ. ಓಕೆ. ಸೊ ಅದನ್ನು ಮಾಡ್ತೀರಿ ಹಂಗಾರ ರೆಗ್ಯುಲರ್ ಆಗಿ? ಅದ್ರದ್ದು ಏನು ಪ್ರೈಸಿಂಗ್ ಇರ್ತೈತ್ರಿ ಪರ್ ಪ್ಲೇಟ್? ಹಾ ಸರ್, ಅದೇ ಹೇಳಿದ್ರೆ ಕಸ್ಟಮರ್ ಯಾವ ತರ ಮೆಸೇಜ್ ಕೇಳ್ತಾರಲ್ಲ, so ಅದ್ರ ಮೇಲೆ ನಾವು ಪರ್ ಪ್ಲೇಟ್ ಚಾರ್ಜ್. ಓಕೆ. ಸೊ ಇದು ಹೋಟೆಲ್ ಇಂದ ಟೈಮಿಂಗ್ ಮತ್ತೆ ಲೊಕೇಶನ್ ಬಗ್ಗೆ ಹೇಳ್ರಿ. ಹೋಟೆಲ್ ಟೈಮಿಂಗ್ ಅಂದ್ರೆ ಮಾರ್ನಿಂಗ್ 12 o'clock ಸ್ಟಾರ್ಟ್ ಆಗಿರ್ತಾರೆ. ಹ್ಞೂನ್ರಿ. ಆಫ್ಟರ್ನೂನ್ 3:30 ಕ್ಲೋಸಿಂಗ್. 3:30. ಈವ್ನಿಂಗ್ ಸರ್ 7 o'clock ಸ್ಟಾರ್ಟ್ ಆಗಿ ಹ್ಞೂನ್ರಿ. ನೈಟ್ 10:30 ಕ್ಲೋಸ್ 10:30 ಕ್ಲೋಸ್ ಆಗಿ. ಹಾ. ಇದರ ಲೊಕೇಶನ್ ಸರ್ ಗದಗ ಸ್ಟ್ಯಾಂಡ್ ಸೆಂಟರ್ ಬಿಲ್ಡಿಂಗ್, ಚೆನ್ನೈ ಹಿಂಗ್ ಕ್ರಾಸ್ ಸರ್. ಹಾ. ಸೊ ಇಲ್ಲಿ ಬಂದು ವಿಸಿಟ್ ಮಾಡಿ ನೋಡ್ರಿ. 4.4 ರೇಟಿಂಗ್ ಆನ್ ಗೂಗಲ್ ಐತಿ. ಎದಕ್ ಐತೆ ಅಂತ ಹೇಳಿ ತಿಳ್ಕೊಬೇಕಂದ್ರೆ ಇಲ್ಲಿ ಬಂದು ನೀವು ಟೇಸ್ಟ್ ಮಾಡಿ ನೋಡ್ಬೇಕ್ರಿ.